ಓಂ ಶಾಂತಿ. ಇವತ್ತಿನ ಟಾಪಿಕ್ ಏನಂದ್ರೆ ನಾನೀಗ ಸದ್ಯಕ್ಕೆ ಜಮಖಂಡಿ ಅಲ್ಲದೇನ್ರಿ, ಈ ಜಮಖಂಡಿಯಲ್ಲಿ ಅಲ್ವಿದಾ ತನಾವ್ ಮುಕ್ತ ಪ್ರೋಗ್ರಾಮ್ ನಡೀತಾ ಇದೆ ರೀ. ಆ ಪ್ರೋಗ್ರಾಮ್ದಲ್ಲಿ ಮಧ್ಯಪ್ರದೇಶದಿಂದ ಇಂದೋರ್ದಿಂದ ಆದರಣೀಯ ಬ್ರಹ್ಮಕುಮಾರಿ ರಾಜ್ ಯೋಗಿನಿ ಪೂನಂ ಬೆಹೆಂಜಿ ಅವ್ರು ಬಂದಿದ್ದಾರೆ. ಅವ್ರು ಈ ಪ್ರೋಗ್ರಾಮ್ ಅನ್ನ 8 ದಿನದವರೆಗೂ ನಡೆಸ್ತಾ ಇದ್ದಾರೆ. ಸೊ ಸಂಕಲ್ಪ ಅಂತೂ ಅವ್ರು ಹಿಂದಿಯೋಗಿ ಮಾಡ್ತಾ ಇದ್ದಾರೆ. ಅದನ್ನ ಕೂಡ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಈ ವಿಡಿಯೋನ ತಮಗೋಸ್ಕರ ಇಡ್ಬೇಕಂತ ಹೇಳಿ ಸಂಕಲ್ಪ ಬಂದಿದೆ ರೀ. ಅದಕ್ಕೆ ಇದನ್ನ ಮಾಡ್ತಾ ಇದ್ದೇನ್ರಿ. ಅವ್ರದ್ದು ಫಸ್ಟ್ ಡೇ ಇನಾಗ್ರಲ್ ಫಂಕ್ಷನ್ ಇತ್ತು. ಇನಾಗ್ರಲ್ ಫಂಕ್ಷನ್ ಆದ ಕೂಡ್ಲೇನ ರೀ, ಒಂದೇ ದಿನ ಅವ್ರ ಪ್ರೋಗ್ರಾಮ್ ಏನಿತ್ತಂದ್ರ ಒತ್ತಡದಿಂದ ಹೇಗೆ ಮುಕ್ತ ಆಗಬೇಕು. ಯಾಕಂದ್ರೆ ಇವತ್ತು ಜೀವನದಲ್ಲಿ ಬಹಳ ಒತ್ತಡ ನಡೆದಿದೆ ರೀ, ಬಹಳ ಟೆನ್ಷನ್, ಎಲ್ಲರಿಗೂ ಪ್ರೆಷರ್ ಐತ್ರಿ. ನನಗೊಮ್ಮೆ ಸಂಕಲ್ಪ ಬರ್ತೈತಿ, ಯಾರೇ ಹ್ಯಾಪಿ ಅದಾರ ಅಂತ ಹೇಳಿ. ಯಾರೂ ಹ್ಯಾಪಿ ಇಲ್ಲಪ್ಪ, ಎಲ್ಲರಿಗೂ. ಈಗ ನೋಡ್ರಿ, ಒಂದು ಪ್ರೋಗ್ರಾಮ್ ಮಾಡ್ತಾ ಇದೇವ ಅಂದ್ರೂ ಅವ್ರು ಭಾಳ ಪಾಪ್ಯುಲರ್ ಅದಾರ ಅಂದ್ರೂ ಕೂಡ ಅಲ್ಲಿ ಆಡಿಯನ್ಸ್ ಬರ್ಲಿಲ್ಲ ಅಂದ್ರೂ ಅವ್ರ ಖುಷಿ ಡೌನ್ ಹಾಕೈತಿ. ಅಂದ್ರೆ ಇವತ್ತು ಯಾರೂ ಹ್ಯಾಪಿ ಇಲ್ರಿ. ಅಂದ್ರೆ ಇವತ್ತು ಒತ್ತಡದಿಂದ ನಾವು ಹೇಗೆ ಮುಕ್ತ ಆಗ್ಬೇಕು ಅನ್ನೋ ಟಾಪಿಕ್ ಮೇಲೆ ಇದ್ ಮಾಡಿದ್ರು. ಅವರು ಫಸ್ಟ್ ಗೇಟ್ ಅಲ್ಲಿ ಈ ಕಾರ್ಡ್ ಅನ್ನ ಕೊಡ್ತಾರೆ ಎಲ್ಲರಿಗೂ, ಬರುವಂತವರಿಗೆ, ವಿಸಿಟರ್ಸ್ಗಳಿಗೆ, ಯಾರು ಬರ್ತಿರ್ತಾರಲ್ಲ ಆಡಿಯನ್ಸ್ಗೆ, ಅವರಿಗೆ ಇದನ್ನ ಕಾರ್ಡ್ ಕೊಡ್ತಾರೆ. ಈ ಕಾರ್ಡ್ದಲ್ಲಿ ಏನ್ ಬರ್ದಿದ್ದಾರೆ ಅಂದ್ರೆ, ನಾನು ಆನಂದಮಯ ಆತ್ಮನಾಗಿದ್ದೇನೆ. ಎಲ್ಲರಿಗೂ ಬಂದವರಿಗೆ ನಾ ಆನಂದಮಯ ಆತ್ಮನಾಗಿದೆ. ಈ ಕಾರ್ಡ್ ಅನ್ನು ಅವರು ತಗೊಂಡು ಒಳಗಡೆ ಎಂಟ್ರಿ ಮಾಡ್ಬೇಕು. ಅವರು ಹೇಗೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರಂದ್ರೆ, ಒಬ್ಬವ ಕತಿ ಮೂಲಕ ಅವ್ರ ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಒಬ್ಬವ ರಾಜ ಇರ್ತಾನ್ರಿ, ಅವನ್ಗ ರಾಜಾಗ ಒಬ್ಬವ ಯಾರಂದ್ರ ಸನ್ಯಾಸಿ ರಾಜನಿಗೆ ಒಂದು ಉಂಗ್ರ ಕೊಡ್ತಾನ್ರಿ. ಆ ಉಂಗ್ರದಲ್ಲಿ ಒಂದು ಚೀಟಿ, ಒಂದು ಸ್ಮಾಲ್ ಚೀಟಿ ಹಾಕಿ ಆ ಉಂಗ್ರವನ್ನ ಕೊಟ್ಟಿರ್ತಾನೆ. ಆ ಸಂತ, ಆ ಸನ್ಯಾಸಿ ಆ ರಾಜನಿಗೆ ಏನ್ ಹೇಳ್ತಾನಂದ್ರ, ನಿನ್ಗೆ ಯಾವಾಗ ಕಷ್ಟ ಬಂದಿರ್ತೈತಿ, ನಿನ್ಗೆ ಯಾವಾಗ ತ್ರಾಸ ಆಗಿರ್ತೈತಿ, ಅವಾಗ ಈ ಉಂಗ್ರವನ್ನ ತೆಗೆದ್ ನೋಡು ಅಂತ ಹೇಳಿರ್ತಾರೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಆ ರಾಜನ ಅರಮನೆಗೆ ಬೇರೆ ರಾಜರು ದಾಖಲಿ ಆಗ್ತಾರೆ. ಏನ್ ಮಾಡ್ತಾರೆ ಅಂದ್ರ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡ್ಕೊಳ್ಳಿ ಅವ್ನ ಎಲ್ಲವನ್ನು ಕಳ್ಕೊತಾನೆ. ಆದ್ರ ಒಂದ್ ಕೈಯಲ್ಲಿ ಅವನ ಕಡೆ ಉಂಗ್ರ ಇರ್ತೈತಿ. ಆ ಉಂಗ್ರ ನೋಡಿ ಅವನಿಗೆ ಯೋಚನೆ ಮಾಡ್ತಾನು, ಕಷ್ಟ ಸಮಯದಲ್ಲಿ ಈ ಉಂಗ್ರ ನೋಡ್ಬೇಕಲ್ಲ ಅಂತ ಹೇಳಿ ತೆಗಿತಾನ್ರಿ. ಆ ಉಂಗ್ರದಲ್ಲಿ ಬರ್ದಿರ್ತೈತಿ ಏನಂತ, ಯಹ ಬಿ ಸಮಯ ಗುಜರ್ ಜಾಯೇಗ. ಏನಿತ್ತು ಹೇಳ್ರಿ, ಯಹ ಬಿ ಸಮಯ ಗುಜರ್ ಜಾಯೇಗ. ಅಂದ್ರೆ ಇದೇನ್ ಈಗ ನಿನ್ ಕಷ್ಟ ಕಾಲ ನಡೀತಾ ಇದೆ, ಇದು ಒಂದಿನ ಹೋಗ್ಬಿಡುತ್ತದೆ ಅಂತ. ಅದಕ್ಕೆ ಅವ್ರ ಅಕ್ಕೋರು ಹೇಳಿದ್ರು, ನಮಗೂ ಜೀವನದಲ್ಲಿ ಎಲ್ಲರಿಗೂ ಕಷ್ಟ ಬರ್ತೈತ್ರಿ, ಎಲ್ಲರಿಗೂ ಪ್ರಾಬ್ಲಮ್ಸ್ಗಳು ಬರ್ತಿರ್ತಾವ. ಅವ್ರ ಏನ್ ಹೇಳಿದ್ರಂದ್ರ ಅಕ್ಕೋರು, ಆ ಕಷ್ಟ, ಆ ಪ್ರಾಬ್ಲಮ್ಸ್ ಅನ್ನ ಬಂದಾಗ ಒಂದ ಸಂಕಲ್ಪ ಮಾಡುತ್ತ ಬರೀ, ನಿನ್ ಇತ್ತೇನು, ಆ ಕಷ್ಟ ನಿನ್ ಇತ್ತೇನು. ಇರ್ಲಿಲ್ರಿ. ಈಗ ನೋಡ್ರಿ, ನಮ್ಗೆ ಯಾವ್ದೋ ಒಂದ್ ದೊಡ್ಡ ಪ್ರಾಬ್ಲಮ್ ಬಂದಿತ್ತಂದ್ರ ನೀನ್ ಇತ್ತೇನ್ರಿ? ಇಲ್ಲ. ಅದಕ್ಕೆ ಅವ್ರ ಅಕ್ಕೋರ್ ಕೇಳಿದ್ರು, ನಿನ್ನೂ ಇರ್ಲಿಲ್ಲ, ನಾಳೆ ಇರ್ತೈತೇನು? ಇದು ಯಾವಾಗ್ಲೂ ಯಾವ್ದ್ರಿ ಹಿಂಗ್ ಪರಿಸ್ಥಿತಿ ಐತೇನ್ರಿ? ಅದ್ ನಂಗೆ 25 ವರ್ಷದಿಂದ ಐತ್ರಿ, ಅದು ಕಂಟಿನ್ಯೂಸ್ ಐತ್ರಿ, ಅದೋ ಫೇಸ್ನಾಗ ಐತಿ, ಅದೋ ಟೈಮ್, ಅದೋ ಸ್ಪೀಡ್ನಾಗ ಐತಂತ, ಹಂಗೈತ್ ಅಂತ ಯಾವ ಪರಿಸ್ಥಿತಿ ಐತಿ? ಇಲ್ರಿ. ಯಾವ್ದೋ ಪರಿಸ್ಥಿತಿ ನೋಡ್ರಿ, 1 ತಿಂಗಳು ಹೋಗ್ಬಿಡ್ತೈತಿ, ಅಥವಾ 2 ತಿಂಗಳು ಜಗ್ತೈತಿ, ಅಥವಾ ನಾಳೆ ಹೋಗ್ಬಿಡ್ತೈತಿ. ಅಂದ್ರ ಪರಿಸ್ಥಿತಿ ಏನೈತ್ರಿ, ಅದು ಕಾಯಂ ಇಲ್ರಿ, ಅದು ಬರ್ತೈತಿ ಹೋಗ್ತೈತಿ. ಅದಕ್ಕೆ ಅವ್ರ ಅಕ್ಕೋರ್ ಏನ್ ಹೇಳಿದ್ರಂದ್ರ, ನಾಳೆಯೂ ಇರೋದಿಲ್ಲ, ನಿನ್ನೂ ಇಲ್ಲಾಗಿತ್ತು ಮತ್ತು ನಾಳೆನೂ ಇರೋದಿಲ್ಲ. ಅದಕ್ಕೆ ಯಾವಾಗ್ಲೂ ಒತ್ತಡ ಬಂದಾಗ, ಒತ್ತಡಕ್ಕೂ ಹಿಂಗೆ ಹೇಳತ್ ಬರ್ರಿ, ನಿನ್ನೂ ಇರ್ಲಿಲ್ಲ, ನಾಳೆಯೂ ಇರೋದಿಲ್ಲ, ಫುಲ್ ಖುಷಿರ್ರಿ ಅಂತಾರ್ರಿ ಅವ್ರು. ಅದಕ್ಕೆ ಅವ್ರು ಏನ್ ಅನ್ಕೋರಿ ಅಂತಾರಂದ್ರ, ಟೆನ್ಷನ್ ಆಯ್ತು, ಪರಿಸ್ಥಿತಿಗಳು ಬಂದಂದ್ರೆ ಏನ್ ಅನ್ಕೋರಿ ಅಂದ್ರ, ಇದು ಸಮಯ, ಇದೇನ್ ಟೆನ್ಷನ್ ಪರಿಸ್ಥಿತಿ ಬಂದೈತ್ಲಾ, ಇದು ಹೋಗ್ಬಿಡ್ತೈತಿ. ಈ ರೀತಿ ಅನ್ಕೊಂಡ್ರ ಅಂದ್ರ ಹ್ಯಾಪಿ ಇರ್ತೀರಿ ಅಂತ ಅವ್ರು ಹೇಳಿದ್ರು. ಮತ್ ಅಕ್ಕೋರ್ ಏನ್ ಹೇಳಿದ್ರಂದ್ರಿ, ನೀವೇನ್ ಸಂಕಲ್ಪ ಮಾಡ್ತೀರಿ, ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಸ್ವೀಕಾರ ಮಾಡ್ತೀರಿ. ಯಾವ ಸಂಕಲ್ಪನ ಭಾಳ ಸಲ ಮಾಡ್ತೀರಿ, ಆ ಸಂಕಲ್ಪವನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ಏನ್ ಮಾಡ್ತೈತಿ ಅಂದ್ರೆ ಸ್ವೀಕಾರ ಮಾಡ್ಬಿಡ್ತೈತಿ ಅಂತಾರೆ ಅವ್ರು.
ಅವ್ರ ಏನ್ ಹೇಳಿದ್ರ ಅಂದ್ರ, ನನಗ್ ಭಾಳ ಟೆನ್ಷನ್ ಐತ್ರಿ, ನನಗ್ ಭಾಳ ಪ್ರಾಬ್ಲಮ್ ಅದಾವ್ರಿ, ಹಿಂಗ ಅನ್ಕೋತ ಹೋದ್ರಿ ಅಂದ್ರ ಅದ್ ಹೆಚ್ಚಾಕೈತ್ರಿ. ನಮಗೂ ನೋಡ್ರಿ ಮನಿಯೊಳಗ ಏನ್ರ ಟೆನ್ಷನ್ ಬಂತಂದ್ರ ಅದ್ ನಮ್ ತಗ ಅಷ್ಟೇ ಉಳಿಯುದಿಲ್ರಿ, ಯಾರೇ ಬೇರೆಯವ್ರು ಬಂದಿರ್ತಾರಿ, ಮನಿಗ್ ಯಾರೋ ಬಂದಿರ್ತಾರೆ, ಯಾರೋ ಆಜು ಬಾಜು ಇರ್ತಾರ, ಅವ್ರಿಗೆ ಹೇಳಿ ಆ ಪರಿಸ್ಥಿತಿ ಆ ಟೆನ್ಷನ್ ಅನ್ನೇ ಹೆಚ್ಚ್ ಮಾಡ್ಕೋತಾನೆ ಇರ್ತೇವ್ರಿ. ಅದಕ್ಕೆ ಅವ್ರ ಅಕ್ಕೋರ್ ಏನ್ ಹೇಳ್ತಾರಂದ್ರ, ಅದನ್ನ ಎಂದೂ ಅನ್ನಕ್ ಹೋಗ್ಬೇಡ್ರಿ, ನನ್ ಕಡೆ ಭಾಳ ಐತಿ, ನನ್ ಪರಿಸ್ಥಿತಿಗಳು ಭಾಳ ಅದಾವ ಅಂತ ಅನ್ನಕ್ ಹೋಗ್ಬೇಡ್ರಿ. ಅವ್ರ ಏನ್ ಹೇಳಿದ್ರಂದ್ರ ಅಕ್ಕರ್, 21 ದಿನದವರೆಗೂ ರಾತ್ರಿ ಮಲ್ಕೋಕಿತ್ತ ಮುಂಚೆ, ಮುಂಜೆ ಮಲ್ಕೋಕಿತ್ತ ಮುಂಚೆ ಈ ರೀತಿ ಸಂಕಲ್ಪ ಮಾಡ್ರಿ ಅಂತ ಹೇಳಿದ್ರು. ಅವ್ರ ಏನ್ ಮಾಡಿದ್ರಂದ್ರ, ನಮ್ ಎರಡು ಕೈಗಳನ್ನ ಈ ರೀತಿಯಾಗಿ ಆಸ್ಮಾನ್ ಕಡೆ ಅಂದ್ರ ಆಕಾಶ್ ಕಡೆ ನೋಡ್ರಿ ಅಂತ ಹೇಳಿದ್ರ. ಆಕಾಶ್ ಕಡೆ ನೋಡಿ ಒಂದ್ಸಲ ಹೇಳ್ಸಕ್ ಹಚ್ಚಿದ್ರಿ. ಅವ್ರು ಹೇಳ್ತಿದ್ರಿ, ಅವ್ರ ಜೊತೆಗೆ ನಾವ್ ಹೇಳ್ತಿದ್ವಿ. ಅವ್ರ ಏನ್ ಹೇಳ್ತಿದ್ರು ಅಂದ್ರ, ನಾನು ಟೆನ್ಷನ್ ದಿಂದ ಮುಕ್ತದೇನಿ, ನಾನು ಪ್ರಾಬ್ಲಮ್ಸ್ ಗಳಿಂದ ಮುಕ್ತದೇನಿ, ನನ್ನ ಜೀವನದಲ್ಲಿ ಯಾವ ಪ್ರಾಬ್ಲಮೂ ಇಲ್ಲ, ನನ್ ಜೊತೆಗೆ ಸ್ವಯಂ ಭಗವಂತನೇ ನನ್ ಜೊತೆಗಿದ್ದಾನೆ, ನನ್ ಜೊತೆ ಯಾವುದು ಪರಿಸ್ಥಿತಿ ಇಲ್ಲ. ಈ ರೀತಿಯಾಗಿ ಅವ್ರು ಪದೇ ಪದೇ ಮುಂಜಾನೆ ಎದ್ಕೊಳ್ಳೆ ಆಕಾಶ ಕಡೆ ನೋಡಿ ಅಕ್ಕೋರ್ ಹೇಳ್ತಾ ಇದ್ರು, ನಮ್ ಜೊತೆಗೆ ಸ್ವಯಂ ಭಗವಂತನೇ ನಮ್ ಜೊತೆಗಿದ್ದಾನೆ, ಭಾಗ್ಯ ವಿಧಾತ ತಂದೆನೇ ನಮ್ ಜೊತೆಗಿದ್ದಾನೆ, ನಾವು ಭಾಳ್ ಭಾಗ್ಯಶಾಲಿ ಅದೀವಿ ಅಂತ ಹೇಳಿ ಈ ರೀತಿಯಾಗಿ ಆಕಾಶ್ ಕಡೆ ನೋಡಿ ಮುಂಜಾನೆ ಎದ್ಕೊಳ್ಳೆ ಹೇಳ್ಬೇಕು. ನೋಡ್ರಿ, ನಾನು ಹೇಳ್ತೇನೆ, ಮೈ ಭಾಗ್ಯ ವಿಧಾತ ಹೂ, ಭಾಗ್ಯ ವಿಧಾತ ತಂದೆಯ ಮಗು ಆಗಿದ್ದೇನೆ, ನಾ ಸ್ವಯಂ ಭಗವಂತನ ಮಗು ಆಗಿದ್ದೆ. ಮತ್ತ ಅವ್ರು ಇನ್ನೊಂದು ಹೇಳಿದ್ರು, ನಾ ಭಾಳ ದುಃಖಿ ಅದೀನಿ, ನಾ ಭಾಳ ದುಃಖಿ ಅದೇನಿ ಅಂತ ಅನ್ನಕೋ ಹೋಗ್ಬೇಡ್ರಿ, ನಾ ಭಾಳ ಸುಖಿ ಅದೇನಿ, ಹಿಂಗೆ ಅವ್ರು ಹೇಳಿದ್ರು. ಆಕಾಶ್ ಕಡೆ ನೋಡ್ರಿ, ನಾ ಭಾಳ ಸುಖಿ ಅದೇನಿ, ನಾ ಭಾಳ ಸುಖಿ ಅದೇನಿ, ನಾ ಭಾಳ ಸುಖಿ ಅದೇನಿ. ಮತ್ತ ಅವರು ನಿನ್ನೆ ಪ್ರೋಗ್ರಾಮ್ದಲ್ಲಿ ಬಹಳ ವಿದ್ಯಾರ್ಥಿಗಳು ಬಂದಿದ್ರಿ. ಆ ವಿದ್ಯಾರ್ಥಿಗಳಿಗೂ ಅವ್ರು ಹೇಳಿದ್ರು, ನಾ ಬುದ್ಧು ಅದೇನಿ, ನಾ ಬುದ್ಧು ಅದೇನಿ, ನಾ ಶಾನ್ಯ ಇಲ್ಲ ಅಂತ ಅನ್ನಕ್ ಹೋಗ್ಬೇಡ್ರಿ. ಅವ್ರ ಏನ್ ಹೇಳಿದ್ರಂದ್ರ, ನಾ ಭಾಳ ಹುಷಾರದೇನ್, ನಾ ಭಾಳ ಹುಷಾರದೇನ್, ನಾ ಭಾಳ ಹುಷಾರದೇನ್ ಅಂತ ಅನ್ಬೇಕಂತ ಹೇಳಿದ್ರು. ಮತ್ತೆ ಒಮ್ಮೊಮ್ಮೆ ನಮ್ ಜೀವನದಲ್ಲಿ ಸಫಲತೆ ಸಿಗ್ತಾ ಇರೋದಿಲ್ಲ, ಅವಾಗೂ ನನ್ಗೆ ಸಫಲತೆ ಸಿಗ್ತಾ ಇಲ್ಲ ಅಂತ ಅನ್ನಕ್ ಹೋಗ್ಬೇಡ್ರಿ. ಏನ್ ಅನ್ಬೇಕಂದ್ರ, ಸಫಲತೆ ನನ್ನ ಜನ್ಮ ಸಿದ್ಧ ಅಧಿಕಾರ ಇದೆ, ಸಫಲತೆ ನನ್ನ ಜನ್ಮ ಸಿದ್ಧ ಅಧಿಕಾರ ಇದೆ. ಈ ರೀತಿಯಾಗಿ ಆಸ್ಮಾನ್ ಕಡೆ ನೋಡಿಸಿ, ಆಕಾಶ್ ಕಡೆ ನೋಡಿಸಿ ನಮಗೆ ಹೇಳಿದ್ರಿ. ಮತ್ತೆ ಇನ್ನೊಂದು ಮಾತು ಅವ್ರು ಹೇಳಿದ್ರು, ಅನೇಕ ನಮ್ಮ ಜೀವನದಲ್ಲಿ ಅನೇಕ ರೋಗಗಳು ಬರ್ತಿರ್ತಾವ, ನಂಗೆ ಭಾಳ ರೋಗ ಐತ್ರಿ, ನನ್ ಮೊಣಕಾಲ್ ನೋವು ಐತ್ರಿ, ನನ್ ಸೊಂಟು ನೋವು ಐತ್ರಿ ಅಂತ ಹಂಗ ಅನ್ನಕೋ ಹೋಗ್ಬೇಡ್ರಿ. ಅವ್ರ ಏನಂದ್ರ, ನಾನು ಶರೀರದಿಂದ ಆರಾಮಿದ್ದೀನಿ, ನಾ ಭಾಳ ಸ್ವಸ್ಥ ಅದೇನಿ, ನಾನು ರೋಗ ಮುಕ್ತದೇನಿ, ನಾನು ನಿರೋಗಿ ಅದೇನಿ ಅಂತ ಈ ರೀತಿಯಾಗಿ ಅವ್ರು ಹೇಳಂತ ಆಸ್ಮಾನ್ ಕಡೆ ಹೇಳಿ 21 ದಿನದವರೆಗೂ ಈ ರೀತಿಯಾಗಿ ಮಾಡ್ರಿ ಅಂತ ಅವ್ರು ಹೇಳಿದ್ರು. ಮತ್ತ ಅವ್ರು ಇನ್ನೊಂದು ಮಾತು ಹೇಳಿದ್ರಿ. ಯಾವಾಗ್ಲೂ ಅವ್ರು ಒಂದು ವಿಡಿಯೋ ತೋರ್ಸಿದ್ರಿ. ಆ ವಿಡಿಯೋ ಹೇಗಿತ್ತಂದ್ರ, ಇಲ್ಲಿ ಬಾಬಾ ಅದನ್ರಿ, ಬಾಬಾನ್ ಕೈ ಹಸ್ತ ಈ ರೀತಿ ಐತಿ, ಬಾಬಾನಿಂದ ಕಿರಣಗಳು ಬರತ್ತೋ, ಆ ಕಿರಣಗಳು ನನ್ನ ಶರೀರನೇ ಹೋಗ್ತಾ ಇದೆ. ಅದನ್ನ ನಮ್ಗೆ ಹೋಮ್ವರ್ಕ್ ಕೊಟ್ಟಿದ್ರು. ಇಡೀ ದಿನ ಇದ ರೀತಿಯಾಗಿ ನೀವು ಔರಾ ಕ್ರಿಯೇಟ್ ಮಾಡ್ಕೋರಿ, ಬಾಬಾನ್ ಕಿರಣಗಳು ನಿಮ್ಮಲ್ಲಿ ಬರ್ತಾ ಇದೆ ಅಂತ ಹೇಳಿ ಈ ರೀತಿ ಔರಾ ಕ್ರಿಯೇಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರು. ಸೊ ನಾವು ಬಡವನ್ರಿ, ಭಗವಂತನ ಕೈ ಹಸ್ತ ನನ್ನ ತಲೆ ಮೇಲಿದೆ, ಬಾಬಾ ನನ್ನ ತಲೆ ಮೇಲಿದ್ದಾರೆ, ಬಾಬಾನ ಶಾಂತಿಯ, ಪ್ರೀತಿಯ, ಶಕ್ತಿಯ, ಆನಂದದ, ಪವಿತ್ರತೆಯ ಕಿರಣಗಳು ನನ್ನ ತಲೆ ಮೇಲೆ ಬರ್ತಾ ಇದೆ. ಆ ಕಿರಣಗಳು ನನ್ನ ಶರೀರ ತುಂಬ ಹರಡ್ತಾ ಇದೆ. ಅವ್ರು ಹೇಳಿದ್ರು, ಈ ಕಿರಣಗಳು ನನ್ನಲ್ಲಿ ಫುಲ್ ಒಂದು ಔರಾ ಕ್ರಿಯೇಟ್ ಮಾಡ್ತಾ ಇದೆ. ನಾನು ಬಾಬನ ಛತ್ರ ಛಾಯೆಯಲ್ಲಿ ಸುರಕ್ಷಿತ ಇದ್ದೇನೆ. ಈ ಛತ್ರ ಛಾಯೆಯೊಳಗ ಯಾರು ನೆಗೆಟಿವ್ ಎನರ್ಜಿ ಇದ್ರೊಳಗ ಬರ್ತಾ ಇಲ್ಲ. ಈ ರೀತಿ ಅವ್ರು ಹೇಳಿದ್ರಿ, ಸಂಕಲ್ಪವನ್ನ ಮಾಡ್ರಿ ಅಂತ ಹೇಳಿದ್ರು. ಏನ್ರಿ, ಬಾಬಾನ ಕೈ ಹಸ್ತ ನನ್ನ ತಲೆ ಮೇಲಿದೆ, ಬಾಬಾನ ಎಲ್ಲಾ ಕಿರಣಗಳು ನನ್ ಬರ್ತಾ ಇದೆ, ನಾ ಇದ್ರೊಳಗ ಸುರಕ್ಷಿತ ಅದೀನಿ. ಯಾವಾಗ್ಲೂ ಅನುಭವ ಮಾಡ್ರಿ, ನನ್ನ ಬಾಬಾನ ಛತ್ರ ಛಾಯೆ ಒಳಗ, ಬಾಬನ್ ಕವಚ ಒಳಗ ನಾ ಅದೇನಂದ್ರ ಇದ್ರೊಳಗ ಯಾವುದು ನೆಗೆಟಿವ್ ಎನರ್ಜಿ ಬರುವುದಿಲ್ಲ.
ಮತ್ತ ಅವ್ರು ಇನ್ನೊಂದ್ ಮಾತು ಹೇಳಿದ್ರಿ, ಅದ್ರ ಕೊಟ್ಟಿದ್ದಲ್ರಿ, ನಾ ಆನಂದಮಯ ಅದೇನಿ, ನಾ ಆನಂದಮಯ ಅದೇನಿ. ನಾ ಆನಂದ ಇಲ್ಲ, ನನ್ ಹ್ಯಾಪಿನೆಸ್ ಇಲ್ಲ ಅಂತಂದ್ರೆ ಹ್ಯಾಪಿನೆಸ್ ಇಲ್ಲ. ನಾ ಆನಂದಮಯ ಅದೇನಿ, ನಾ ಆನಂದಮಯ ಅದೇನಿ, ನಾ ಆನಂದಮಯ ಅದೇನಿ. ಈ ರೀತಿ ನಾವು ಅನ್ಕೋದ್ರಿಂದ ನಾವು ಫುಲ್ ಆನಂದದಿಂದ ಇರ್ತೀವಿ ಅಂತ ಅವ್ರು ಹೇಳಿದ್ರಿ. ಮತ್ತ ಅವ್ರು ಒಂದ್ ಮಾತು ಹೇಳಿದ್ರು, ಯಾವ್ದು ಚಲೋ ಆಗ್ತಾ ಇಲ್ಲ, ನನ್ ಜೀವನದಲ್ಲಿ ಏನು ಕರೆಕ್ಟ್ ಆಗ್ತಾ ಇಲ್ಲ, ಏನಿದ್ರು ಯಾವ್ದು ನನ್ ಜೀವನದಾಗ ಚೆನ್ನಾಗ್ ಆಗ್ತಾ ಇಲ್ಲ ಅಂತ ಹಂಗ ಅನ್ನಕೋ ಹೋಗ್ಬೇಡ್ರಿ. ಅವ್ರ ಏನ್ ಹೇಳಿದ್ರ ಅಂದ್ರೆ ಈ ರೀತಿ ಏನ್ರಿ, ನನ್ ಜೊತೆಗೆಲ್ಲ ಚಲೋ ಆಗತ್ತೆ, ನನ್ ಜೊತೆಗೆಲ್ಲ ಚಲೋ ಆಗತ್ತೆ, ನನ್ ಜೊತೆಗೆಲ್ಲ ಚಲೋ ಆಗತೈತಿ, ಈ ರೀತಿ ಅನ್ಕೋರಿ ಅಂತ ಹೇಳಿದ್ರು. ಮತ್ ಇನ್ನೊಂದು, ಯಾವಾಗ್ಲೂ ಪರಮಾತ್ಮನ ಬಂಗಾರದ ಕಿರಣಗಳು ನನ್ ಮೇಲೆ ಬರ್ತಾ ಇದ್ದಾವೆ, ನಾನು ಸುರಕ್ಷಿತ ಇದ್ದೀನಿ. ಬಂಗಾರದ ಕಿರಣಗಳು ನನ್ ಮೇಲೆ ಬರಾತೋ, ನಾನು ಸುತ್ತಲನ ಅದೇನಿ, ನಾ ಸುರಕ್ಷಿತ ಅದೇನಿ, ನಾ ಸುರಕ್ಷಿತ ಅದೇನಿ. ಈ ರೀತಿ ಅನ್ಕೋರಿ ಅಂತ ಹೇಳಿದ್ರಿ. ಅವ್ರ ಲಾಸ್ಟಿಗೆ ಒಂದು ಹಾಡವನ್ನು ಕೂಡ ಬಹಳ ಚಂದ, ಎಲ್ಲಾ ಅಣ್ಣಂದಿರ್ ಕೂಡಿ ಒಂದು ಡ್ಯಾನ್ಸ್ ಅನ್ನು ಕೂಡ ಮಾಡಿದ್ರು. ಆ ಹಾಡ ಬಹಳ ಚಂದ ಐತ್ರಿ, ಕೇಳ್ರಿ. तेरी जिंदगी में यूं तो कई दर्द आएंगे, दर्द आएंगे अगर मुस्कुराएगा, अगर मुस्कुराएगा तो दर्द भाग जाएंगे, भाग जाएंगे, भाग जाएंगे, अरे मुस्कुराए जा। हर घड़ी है एक इम्तिहान, गिर के ही संभलते सब यहाँ, बहादुरों का है ये जहां, हर एक हाल में किसी भी चाल में हिम्मत न हार, मुस्कुराए जा। ओहो हो, ओहो हो, तेरी जिंदगी में यूं तो कई दर्द आएंगे, दर्द आएंगे अगर मुस्कुराएगा, अगर मुस्कुराएगा तो दर्द भाग जाएंगे, भाग जाएंगे, अरे मुस्कुराए जा। मुश्किलों से हारना नहीं, यूं जिंदगी गुजरना नहीं, मन कभी तो मारना नहीं, किसी भी मोड़ पे कोई साथ छोड़ दे, हिम्मत न हार, मुस्कुराए जा। ओहो हो, ओहो हो, अरे जिंदगी में यूं तो कई दर्द आएंगे, दर्द आएंगे अगर मुस्कुराएगा, अगर मुस्कुराएगा तो दर्द भाग जाएंगे, भाग जाएंगे, अरे मुस्कुराए जा। ओहो हो, ओम शांति, थैंक यू।